ಯಾರೋ ಅನಾಥ ಕುಶಿನ ಬಿಟ್ಟು ಹೋಗ್ಯಾರಿ ಗುರುಗಳತ್ತೆ ಮಹಾರಾಜರತ್ತೆ ಚೆನ್ನಮ್ಮನ ಗಂಡ ಇದ್ನಲ್ಲ ಮಲ್ಲ ಸರ್ಜಿ ಸರ್ದೇಸಾಯಿ ಕಿತ್ತೂರು ಚೆನ್ನಮ್ಮನ ಗಂಡ ಮಲ್ಲ ಸರ್ಜಿ ಸರ್ದೇಸಾಯಿ ತಂದ ಆ ಕುಶಿನ ಕೊಟ್ರು. ಹೌದ್ ಅವಾಗ ಆ ಕುಶಿನ ಬೆಳೆಸಿದ್ರ ಅವ್ರು. ಹೌದ್ರಿಪ್ಪ. ಮುಂದೆ ಕೂಸು ಬೆಳೆದು ದೊಡ್ಡವ ಆದಂಗ ನಾ ಸನ್ಯಾಸಿ ಆಗ್ತೀನಿ ನಾ ಪ್ರಪಂಚ ಮಾಡುದಿಲ್ಲ ಅನ್ನಕತ್ತ ಹುಡುಗ. ಹೌದು ಹುಡುಗಲ್ಲಕತ್ತಪ್ಪ. ಯಾರು ಕಿತ್ತೂರು ಏನು ಚೌಕಿ ಮಟ್ಟದಾಗ ಸಿಕ್ಕಿದ್ನಲ್ಲ, ಬಾಳಿ ಎಲೆಯಾಗ ಸಿಕ್ಕಿದ್ನಲ್ಲ ಅವಾಗ ಮಡಿವಾಳಪ್ಪ ಹೆಸರಿಟ್ರು ನಾ ಸನ್ಯಾಸಿ ಹಾಕಿನ ಅನ್ನಕತ್ತ ಹುಡುಗ. ಒಟ್ಟು ಬರೀ ನಾ ಸನ್ಯಾಸಿ ಹಾಕಿನ ಅಂತ ಹೇಳಕತ್ತ. ಸನ್ಯಾಸಿ ಎಲ್ಲ ಹಾಕಿ ಕರೆ ನಿನ್ನ ನೀ ಪ್ರಪಂಚ ಮಾಡ್ತೀಯೋ ಏನು ಸನ್ಯಾಸಿ ಹಾಕಿನ ಬಾಯಿಲೆ ಅಂದ್ರ ಉಪಯೋಗ ಇಲ್ಲ. ಮಾಡಿ ತೋರಿಸ್ಬೇಕ. ಸಾಧು ಅಂದ್ರೆ ಏನು ದೊಡ್ಡ ಆಗಲತ್ತಿ ನೀ ಏನ್ ಹತ್ತು ಸಾವಿರ ತಿಳ್ಕೊಳಕ್ ಹೋಗ್ಬೇಡ. ಹೌದಿಪ್ಪ. ಬರೇ ಸಾಧು ಅಂದ್ರೆ ಅರ್ವಿ ಹಾಕೊಂಡ್ರೆ ಗೊತ್ತಾಗುದಿಲ್ಲ ಮಗನ ಒಳಗಿ ನಾವು ಸಾಲ ಆಗ್ಬೇಕು. ಅವಾಗ ಸಾಧು ಅಂದ್ರ ಅವ್ರು. ಹೌದಾ ಒಳಗಿ ನಾವು ಸಾಲ ಆಗ್ಬೇಕ. ಒಳಗಿ ನಾವು ಸಾಲ ಆಗ್ಬೇಕು ಅವಾಗ ಸಾಧು. ಹಂಗ ನೀ ಸನ್ಯಾಸಿ ಹಾಕಿನಿ ನಾ ಸಾಧು ಹಾಕಿನಿ ಅಂತ ಅಂತಿ ಕರೆ ಬಾಯಿಲೆ ಅಂತಿದ ಕರೆ ನೀನು ಚೆಕ್ ಮಾಡಿ ನೋಡ್ತೇವತ್ತು. ಎಷ್ಟೋ ಪರೀಕ್ಷೆ ಮಾಡಿ ನೋಡಿದ್ರು ಮಡಿವಾಳಪ್ಪನ್ನ. ಹೌದಿಪ್ಪ. ಹೌದು ಅವಾಗ ಎಲ್ಲಾ ಪರೀಕ್ಷೆದೊಳಗ ಮಡಿವಾಳಪ್ಪ ಗೆದ್ದ. ಪಾಸ್ ಆದ ಕಿತ್ತೂರು ಕಲ್ಮಠಕ್ಕೆ ಪಟ್ಟಗಟ್ಟಬೇಕಂತ ನಿರ್ಣಯ ಮಾಡಿದ್ರು. ಹೌದಿಪ್ಪ. ಹೌದು ಏನತ್ತ ಕಿತ್ತೂರು ಕಲ್ಮಠಕ್ಕೆ ಮಡಿವಾಳಪ್ಪನ ಪಟ್ಟಗಟ್ಟಬೇಕು. ಆ ಒಂದು ಮಠಕ್ಕ ಗುರುಗಳನ್ನ ಪಟ್ಟಗಟ್ಟಬೇಕಾದ್ರ ಗಂಗಾ ನದಿ ನೀರು ಬೇಕು. ಹೌದು ಗಂಗಾ ನದಿ ನೀರು ಬೇಕಿಪ್ಪ. ಗಂಗಾ ನದಿ ಎಲ್ಲದ ಕಾಶಿ ಪಟ್ಟಣಕ್ಕೆ ನೀ ಸದ್ಯ ಹೋಗಿ ನೋಡಿದ್ವಿ ಉತ್ತರ ಪ್ರದೇಶದೊಳಗ ಐತಿ. ಹೌದ್ ಮತ್ತ ಆ ಕಾಶಿನಿಂದ ನೀರ್ ತರಬೇಕಲ್ಲ, ಗಂಗಾ ನದಿ ನೀರ ತರಬೇಕಲ್ರಿ. ಆ ಗಂಗಾ ನದಿ ನೀರು ಇಲ್ಲಿಗೆ ತರಬೇಕಾಗಿತ್ತಪ್ಪ ಅಂತಂದ್ರ ಆಗಿನ ಕಾಲಕ್ಕೆ ನಡ್ಕೋತ ಹೋಗುದು 3 ತಿಂಗಳಗಟ್ಲೆ ನಡ್ಕೋತ ಬರುದು. ನಿನ್ನ ಕಲ್ಮಠಕ್ಕೆ ಪಟ್ಟಗಟ್ಟತೇವ್ ಮಡಿವಾಳಪ್ಪ. ಹೌದಾ ಆ ಕಾಶಿ ಪಟ್ಟಣಕ್ಕೆ ಹೋಗಿ ಗಂಗಾ ನದಿ ನೀರು ತಗೊಂಡು ಬಾ ಅಂತೇಳಿ ಚೆನ್ನಮ್ಮನ ಗಂಡ ಮಲ್ಲ ಸರ್ಜಿ ದೇಸಾಯಿ ಕೊಟ್ಟು ಕಳ್ಸದ. ಹೌದಿಪ್ಪ. ನಡ್ಕೋತ ಹೋಗ್ಬೇಕಪ್ಪ ಅಂತಂದ್ರ ಆ ಕಿತ್ತೂರು ಬಗಲಾಗ ಬೆಳವಾಡಿ ಅನ್ನೋ ಊರ ಐತಿ. ಸದ್ಯ ಹೋಗಿ ನೋಡಿದ್ರ ಐತಲ್ರಿ. ಬೆಳವಾಡಿ ಮಲ್ಲಮ್ಮನೂರ ಬೆಳವಾಡಿ ಅನ್ನೋ ಊರದ. ಆ ಬೆಳವಾಡಿ ಬಸಲಿಂಗಪ್ಪನ ಕರ್ಕೊಂಡು ಕಿತ್ತೂರ್ಲಿಂದ ಬಿಟ್ಟಕೆಂದ ಮಡಿವಾಳಪ್ಪ ನಡ್ಕೋತ ಹೋಗಿ ಆ ಗಂಗಾ ನದಿ ನೀರು 3 ತಿಂಗಳಿಗೆ ತಗೊಂಡು ಬಂದ. ಹೌದಿಪ್ಪ. ಹೌದಾ ನೀ ತಗೊಂಡು ಮುಂದೆ ನಡಿಯೋ ನಾನು ಬರ್ತೀನಿ ಸಂಸ್ಥಾನಕ್ಕೆ. ಅವ ಅಲ್ಲೇ ಉಳಿದ ಸ್ವಲ್ಪ ತಾಡಿ ದಿನ ನೆರಗೇನು ಹೊರ ಹಳ್ಳಿ ಅಡ್ಡಾಡ್ಕೋತ ಹೋದ. ಯಾರು ಮಡಿವಾಳಪ್ಪ. ಹೌದ್ರಿಪ್ಪ. ಅಡ್ಡಾಡ್ಕೋತ ಹೋಗ್ರೋಡ್ಗೆ ಕಿತ್ತೂರು ಚೆನ್ನಮ್ಮನ ಏನು ಇದ್ದಳಲ್ಲ, ಆ ಕಿತ್ತೂರು ಚೆನ್ನಮ್ಮನ ಗಂಡ ಮಲ್ಲ ಸರ್ಜಿ ದೇಸಾಯಿಗೆ ಇಬ್ರು ಹೆಂಡ್ರಿಪ್ಪ. ಹಿರಕಿ ರುದ್ರವ್ಗ ಹುಡ್ತಿ. ಎರಡನೇದಕ್ಕಿನೇ ಚೆನ್ನಮ್ಮ. ಈ ಚೆನ್ನಮ್ಮನ ತವ್ರ ಮನಿ ಕಾಕತಿ ಅಂತ ಬರ್ತದೆ ಅಲ್ಲೇ ಬೆಳಗಾವದ ಕಾಕತಿ. ಆ ಊರ ಹೆಸರೇ ಕಾಕತಿ. ಧೂಳಪ್ಪ ದೇಸಾಯಿ ಮಗಳು ಚೆನ್ನಮ್ಮ. ಆ ಹಿರೇಕೇನಿದ್ದಲ್ಲ ರುದ್ರಗೋಡ್ತಿಗಿ ಒಬ್ಬ ಮಗ ಹುಟ್ಟಿದ್ದ. ಅವನ ಹೆಸರ ಶಿವಲಿಂಗ ರುದ್ರ ಸರ್ಜಿ ದೇಸಾಯಿ. ಹೌದಿಪ್ಪ. ಅವ ಮಡಿವಾಳಪ್ಪನಂದ್ರ ಸೇರ್ತಿದ್ದಿಲ್ಲ ಮಡಿವಾಳಪ್ಪನ. ಇವನ್ಯಾಕ ತಂದ ಪಟ್ಟಗಟ್ಟಬೇಕಂತೇಳಿ ಆ ಗಂಗಾ ನದಿ ನೀರು ತಂದು ಮತ್ತೊಬ್ಬ ಸ್ವಾಮಿನ ತಂದಕ್ಕೆಂದು ಕಿತ್ತೂರು ಕಲ್ಲು ಮಠಕ್ಕೆ ಪಟ್ಟಗಟ್ಟದ. ಹೌದಿಪ್ಪ. ಹೌದು ಪಟ್ಟಗಟ್ಟದಕ್ಕೂ ಕೆಟ್ಟ ಸಿಟ್ಟು ಬತ್ತಿವಂಗ ಸುದ್ದಿ ಗೊತ್ತಾಯ್ತು ಮಡಿವಾಳಪ್ಪಗ. ಸುದ್ದಿ ಗೊತ್ತಾಯ್ಕೆಂದು ಹೋಗಿ ಬಾಗಲ ಮುಂದೆ ನಿಂದಿರ್ತಾನೆ ಕಿತ್ತೂರು ಸಂಸ್ಥಾನ ಕ್ವಾಟಿಗೋಡಿ ಮುಂದ. ನೆತ್ತಿ ಏನತ್ತಾನಪ್ಪ. ಅವಂಗ ದೇಸಾಯಿಗಂತಾನೆ. ಯಾರಿಗಿಪ್ಪ? ಚೆನ್ನಮ್ಮನ ಮಗ ಇದ್ನಲ್ಲ ಶಿವಲಿಂಗ ರುದ್ರ ಸರ್ಜಿ ದೇಸಾಯಿ ಬಾಗ್ಲಾತ್ತರಿ ನಿನ್ನ ಜೋಡಿ ಮಾತಾಡ್ಬೇಕಾಗ್ಯದ. ನನ್ನ 4 ಮಾತದಾವ್. ಹೌದು 4 ಮಾತದ ಬಾಗ್ಲಾತ್ತರಿ ಮಾತಾಡುವ ನನ್ನ ಪಟ್ಟುಗಡ್ತೀನಿ ಅಂದಿದ್ದಿ ಕಿತ್ತೂರು ಕಲ್ಮಠಕ್ಕ. ನನ್ನ ಪಟ್ಟುಗಟ್ಟದು ಬಿಟ್ಟು ಮತ್ತೊಬ್ಬನ ಸ್ವಾಮಿನ ತಂದ ಪಟ್ಟಗಟ್ಟಿಯಲ್ಲ ಗಂದಿಗೆ ಮಾಡದು ಗುರುಸಿದ್ದೇಶ್ವರನ್ ತಂದ ಪಟ್ಟಗಟ್ಟಿಯಲ್ಲ ಮಾತಾಡುವುದು ಬಾಗ್ಲಾತ್ತರಿ ಅಂದ. ಅವಾಗ ಏನ್ ಹೇಳ್ತಾನಪ್ಪ ಅವ ಮಲ್ಲಮ್ಮನ ಚೆನ್ನಮ್ಮನ ಮಗ ರಾಜ ಏನ್ ಹೇಳ್ತಾನ? ಬಾಕಲಿಗೆ ಸೈನಿಕರು ನಿಂದಿರ್ಸ್ಕೊಂಡ ಕ್ವಾಟಿಗೆ ಬಾಗಲ ಹಾಕಿ ಬಿಟ್ಟಿದ್ದ. ಯಾರನ್ನೂ ಒಳಗೆ ಬಿಡಬೇಡ ಅಂತ ಹೇಳಿದ್ದ. ಹೌದು ಅವಾರ ಕ್ವಾಟಿ ಗಾಡಿ ಬ್ಯಾಂಗ್ ನಿತ್ತಾನ. ಇವಾರ ತಳಗ್ ನಿತ್ತಾನ. ಕೆಟ್ಟ ಸಿಟ್ಟು ಬಂದು ಯಾರು ಗರ್ಗದ ಮಡ್ಯಾಳಪ್ಪ ಹುಟ್ಟಂತ ಬಟ್ಟೆಯನ್ನೇ ಹರಿದ ಕಿತ್ತೂರು ಕ್ವಾಟಿ ಗಾಡಿ ಮುಂದೆ ಬೆಂಕಿ ಹಚ್ಚಿ ಸುಟ್ಟ ತಾನ್ ನಿಜ ಬತ್ಲಿ ಆದ. ಹೌದಿಪ್ಪ. ಹೌದು
ನಿಜಬತ್ಲಿಯಾಗಿ ಶಾಪ ಕೊಟ್ಟನತ್ತ ಕಿತ್ತೂರು ಸಂಸ್ಥಾನಕ್ಕ. ಏನತ್ರಿಪ್ಪ? ನನ್ನ ಸಿಂಹಾಸನವನ್ನು ಮೋಸದಿಂದ ಯಾವಾಗ ನೀ ಮತ್ತೊಬ್ಬನ ಕುಂದರಿಸಿ ಅಂದ್ರ, ಹೌದಾ? ಯಾರಿಗೆ? ಮಡಿವಾಳ ಪತ್ತಾನ ಚೆನ್ನಮ್ಮನ ಮಗನಿಗೆ ಶಿವಲಿಂಗ ರುದ್ರ ಸರ್ಜಿ ದೇಸಾಯಿಗೆ ನನ್ನ ನಿರಂಜನ ಪಟ್ಟಾಧಿಕಾರವನ್ನ, ನನ್ನ ಸಿಂಹಾಸನವನ್ನು ಯಾವಾಗ ನೀ ತಪ್ಪಿಸಿ ಅಂದ್ರ ನಿನ್ನ ಕಿತ್ತೂರಿನ ಸಿಂಹಾಸನ ಮ್ಯಾಗ ಮತ್ತೊಬ್ರು ಕುಂದ್ರಂಗ ಆಗಲಿ ಮಗನೇ ಅನ್ನತ್ತಿವ. ಹೌದಾ? ಇವ ಶಾಪ ಕೊಡ್ತಾನ. 3 ಬಲಸಿ ಮಣ್ಣು ತೂರಿ ಶಾಪ ಕೊಟ್ಟ. ಹೌದಾ? ನಾ ಕೊಟ್ರ ಸಿಂಹಾಸನ ಮ್ಯಾಗ ಮತ್ತೊಬ್ರು ಕುಂದಿರ್ಬೇಕಲ್ಲ ಓ ಮಗನ ಅಂದ್ರ ಮಲ್ಲಮ್ಮನ ಮಗ, ಚೆನ್ನಮ್ಮನ ಮಗ. ಹೌದಿಪ್ಪ, ಹೌದು. ಅವಾಗ ಮಡಿವಾಳ ಪತ್ ಅಂತಾನ ಅವನಿಗೆ ಏನತ್ತಾನಿಪ್ಪ? ನೀ ಜೀವಂತಿದ್ರು ಕುಂದಿರ್ಬೇಕಲ್ಲ ಓ ಮಗನೇ ಆ ಸಿಂಹಾಸನ ಮ್ಯಾಗತ್ತ ಶಾಪ ಕೊಟ್ಟನತ್ತೀವ. ಹೌದಾ? ನೀ ಜೀವಂತಿದ್ರೆ ಕುಂದಿರ್ಬೇಕಲ್ರ ಮ್ಯಾಲ. ನೀ ಜೀವಂತಿದ್ರೆ ಆ ಸಿಂಹಾಸನ ಮ್ಯಾಗ ಕುಂದಿರ್ಬೇಕಲ್ಲ. ಬಾಳ ಮೀಸಿ ನಾ ಸೂರತ್ ಮೀಸಿ ತಿರುತಿ ಮೀಸಿಲ್ಲದಂತ ಹೆಂಗಸ ಕುಂದಿರ್ತಾಳ ಹೋಗ ನಿನ್ನ ಸಿಂಹಾಸನ ಮ್ಯಾಗ. ಕಿತ್ತೂರು ಕ್ವಾಟಿ ಒಳಗ ನಾಯಿ ನರಿ ಹಂದಿ ಉಳ್ಳಾಡಂಗಾಗ್ಲಿ ಅತ್ತ ಶಾಪ ಕೊಟ್ಟ ಮಡ್ಯಾಳಪ್ಪ. ಹೌದಿಪ್ಪ, ಹೌದು. ಅವಾಗ ಅವ ಅಂತಾನ ಏನತ್ತಾನಿಪ್ಪ? ಅವಾಗಿನ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದಿಲ್ಲ, ಇನ್ನ ಸಣ್ಣ ಇದ್ದಿದ್ದಿಲ್ಲ, ಹುಟ್ಟಿದ್ದೇ ಇಲ್ಲವ, ಇನ್ನ ಹುಟ್ಟಿದಿಲ್ಲ ಇಲ್ಲ. ಅವ್ರಪ್ಪ ಯಾರು? ಯಾರಿಪ್ಪ? ಸಂಗೊಳ್ಳಿ ರಾಯಣ್ಣನ ಅಪ್ಪ ಬರಮಪ್ಪಿದ್ದ ಕಿತ್ತೂರು ಸಂಸ್ಥಾನ ಕ್ವಾಟಿ ಒಳಗ. ಹೌದು. ಅವ ಬರಮಪ್ಪ ಹುಲಿ ಹೊಡೆದಾನತ್ತೇಳಿ ರಕ್ತ ಮಾನೆ ಹೊಲ ದತ್ತದ ಹೊಲ ಕೊಟ್ಟಿದ್ರು ಚೆನ್ನಮ್ಮ. ರಕ್ತ ಮಾನೆ ಹೊಲ ದತ್ತ ಕೊಟ್ಟಿದ್ರು. ಅವ ಕ್ವಾಟಿ ಒಳಗಿರ್ತಿದ್ದ, ಇನ್ನ ರಾಯಣ್ಣ ಹುಟ್ಟಿದ್ದಿಲ್ಲ, ಇನ್ನ ಹುಟ್ಟಿದಿಲ್ಲಪ್ಪ. ಅವಾಗ ಚೆನ್ನಮ್ಮನ ಮಗ ಏನಂತಾನ ಶಿವಲಿಂಗ ರುದ್ರ ಸರ್ಜಿ ದೇಸಾಯಿ ಗರಗದ ಮಡ್ಯಾಳಪ್ಪಗ ಏನಂತಾನಿಪ್ಪ? ಮಗ ಏರಿದ ಹುಲಿಯನ್ನೇ ಹರಿದು ತಿನ್ನುವಂತ ಸೂರ್ ನನ್ನ ಕ್ವಾಟಿಗ್ವಾಡಿ ಒಳಗದಾರು. ನನ್ನಂತ ಶಾಪ ಕೊಟ್ರ ನನ್ನ ಕ್ವಾಟಿಗೆ ಏನಾಗ್ತದಂದವ. ಹೌದು, ಹೌದಿಪ್ಪ. ಅವಾಗ ಗರಗದ ಮಡ್ಯಾಳಪ್ಪ ಶಾಪ ಕೊಟ್ಟನತ್ತ. ಏನತ್ರಿಪ್ಪ? ಹುಲಿಯಲ್ಲೋ ಆನಿ ತಿನ್ನವ್ರು ಇರ್ಲಿನ ಕ್ವಾಟಿಗ್ವಾಡಿ ಒಳಗ ನಿನ್ನ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಮತ್ತೊಬ್ರು ಬೋಗಿಸ್ತಾರ ಹೋಗ ಮಗನ, ನೀ ಬೋಗಿಸೋದು ಆಗ್ಬಾರ್ದು, ಸತ್ಯನಾಶ ಆಗಿ ಹೋಗ್ಲಿ ಕ್ವಾಟಿ ಅಂದ. ಹೌದು, ಹೌದ್ರಿಪ್ಪ. ಬತ್ತಲೆ ನಿತ್ತು 3 ಬಲಸಿ ಮಣ್ಣು ತೂರಿ ಶಾಪ ಕೊಟ್ಟೇನು ಗರಗದ ಮಡ್ಯಾಳಪ್ಪ ಬಂದ. ರಾಯಣ್ಣನ ಅಪ್ಪ ಭರಮಪ್ಪಿದ್ದ. ಮುಂದೆ ರಾಯಣ್ಣ ಬಂದ ಕರೆ ಏನು ಮಾಡುದು, ಒಬ್ಬ ಸನ್ಯಾಸಿ ಶಾಪ ತಟ್ಟಿ ಕಿತ್ತೂರು ನಾಡ ಸತ್ಯನಾಶ ಆಗಿ ಹೋಯ್ತು. ಹೌದಿಪ್ಪ, ಹೌದು. ಅದಕ್ಕೊಬ್ಬ ಕವಿ ಹೇಳ್ತಾನ ರಾಯಣ್ಣನ ಮ್ಯಾಗ. ಏನ್ ಹೇಳ್ತಾನಿಪ್ಪ? ಬೆಟ್ಟದ ಹುಲಿಯಾಗಿ ಹುಟ್ಟಿ ಬಂದಾನ್ರಿ ಕಟ್ಟ ಹಾಲ ಮತದಾಗ ಅಂಗರಕ್ಷಕ ಸಂಗೊಳ್ಳಿ ರಾಯಣ್ಣ ಚೆನ್ನವು ತಾಯಿಗೆ ಮಗನಂಗ. ಹೌದು, ಹೌದು, ಮಗನಂಗ. ಕಟ್ಟಿಗೆನ ಚೋಳ ಮುಟ್ಟಿಗೆಗ ಹಿಡಿದರ ಕೊಂಡಿ ಎತ್ತಿ ಅದು ಕಡದಂಗ ರಾಯಣ್ಣನ ಕೈಯಾಗ ಕಡ್ಗ ಇದ್ದರ ಶಿಖರಕ್ಕ ಸಿಡಲ ಹೊಡೆದಂಗ. ಕಣ್ಣಾಗ ಇಟ್ಟವ್ರನ್ನ ಮಣ್ಣಾಗ ತುಳಿದಾನಾಗ ಸಣ್ಣಗ ಆಗ್ಯಾರ ಪುಡಿ 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 ಪುಡಿ. ಕಣ್ಣಾಗ ಇಟ್ಟವ್ರನ್ನ ಮಣ್ಣಾಗ ತುಳಿದಾನ ಸಣ್ಣಗ ಆಗ್ಯಾರ ಪುಡಿ ಪುಡಿ. ವೈರಿಯ ಜೋಡಿ ಹೋರಾಡುತ್ತಿದ್ದ ಹೋರಾಡಿದಂಗವ ನಾಗರ ಹೆಡಿ. ಅಣ್ಣರಾಯಣ್ಣನು ಮಣ್ಣಾಗಲಿಲ್ಲ ಕಣ್ಣಿಗೆ ನಟ್ಟವು ಮೀಸಿ ಕುಡಿ ಕುಡಿ. ಕತ್ತಿ ಬೀಸಿದರ ಹೊತ್ತಿ ಉರಿತಿತ್ತ ನೆತ್ತಿಗೆ ಬಡಿಯುವಂಗ ಬೆಂಕಿ ಕಿಡಿ ಕಿಡಿ. ಈ ನಾಡಿನ ಸಲುವಾಗಿ ಕಾಡಿನ ತುಂಬಾ ಸೈನ್ಯ ಕಟ್ಟೆನ ಓಡಾಡಿ ಬದ್ಧ ವೈರಿನ ಒದ್ದ ನಡ ಮುರಿದ ಯುದ್ಧ ಮಾಡ್ಯಾನ ಹೋರಾಡಿ. ಜೇನಿನ ಹುಟ್ಟಿಗೆ ಬಾಣಿಲೆ ಹೊಡೆದರ ಹುಡುಗೋಳ ಬೆನ್ನ ಹತ್ತಿ ಕಡದಂಗ. ಜೇನಿನ ಹುಟ್ಟಿಗೆ ಬಾಣಿಲೆ ಹೊಡೆದರ ಹುಡುಗೋಳ ಬೆನ್ನ ಹತ್ತಿ ಕಡದಂಗ